ನಮಸ್ತೆ. ಇವರೊಬ್ಬರು ಲೇಡಿ ನನ್ನ ಹತ್ರ ಬೆಳಗ್ಗೆ ಕನ್ಸಲ್ಟೇಷನ್ ತೊಗೊಂಡಿದ್ರು. ಸೊ ಇವ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು. ನೋಡಿ, ಅವ್ರದ್ದು ಮದುವೆದು ರೇಖೆಗಳ ಬಗ್ಗೆ ನಾನು ಹೇಳಬೇಕು ಅಂತ ಕೇಳ್ಕೊಳ್ತಾಯಿದ್ರು. ಸೊ ಆ ಥರದಲ್ಲಿ ಹೇಳಬೇಕು ಅಂದರೆ, ಇಲ್ಲಿ ಜೀವನ ರೇಖೆ ಮತ್ತು ಮೈಂಡ್ ಲೈನ್ ನೋಡಿ ಎಷ್ಟೊಂದು ಒಂದು ರೀತಿಯಾಗಿ ಈ ದೀಪ ಥರ ಬಂದುಬಿಟ್ಟಿದೆ. ಈ ಥರ ಬಂತು ಮತ್ತು ಇಲ್ಲಿ ಅಟ್ಯಾಚ್ ಕೂಡ ಆಗಿಲ್ಲ. ಹೀಗಿದ್ದಾಗ ಅವ್ರಿಗೆ ಮದುವೆ ಆಗೋಕ್ಕೆ ಆಸಕ್ತಿ ಕಡಿಮೆ ಇರುತ್ತೆ. ಅಷ್ಟಲ್ಲದೆ ಮತ್ತು ಅವ್ರಿಗೆ ಎಲ್ಲೇ ಪ್ರಪೋಸಲ್ಸ್ ಬಂದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಅವ್ರಿಗೆ ಆಸಕ್ತಿನೇ ಬರೋಲ್ಲ ಮದುವೆ ಆಗಬೇಕು ಅಂತ. ಮತ್ತು ಅವ್ರಿಗೆ ನಾನು ಹೇಳೋ ಥರನೇ ಇಲ್ಲಿ ಯಾವುದೇ ರೀತಿಯ ಮದುವೆ ಲೈನ್ಸ್ಗಳು ಅವ್ರಿಗೆ ಕಿರುಬೆರಳು ಕೆಳಗಡೆ ಇಲ್ಲ. ನೀವು ಕೂಡ ನೋಡ್ಬೋದು. ಈ ರೀತಿ ಇದ್ದಾಗ ಕೆಲವೊಮ್ಮೆ ಮದುವೆನೇ ಆಗೋಲ್ಲ ಅಂತ ಅವರು ನಿರ್ಧಾರಗಳನ್ನು ಕೂಡ ಮಾಡಿಬಿಡ್ತಾರೆ. ಮದುವೆ ಲೈಫ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀವಿ. ನೀವು ಕೂಡ ನಿಮ್ಮ ಕೈ ರೇಖೆ ನೋಡ್ಕೊಳ್ಳಿ.